ಬಹುಶಃ ಇದು ಮೊದಲನೇದು ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು, ನಮ್ಮ ಮುಖಂಡರು ಕೂಡ ಹೌದು, ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಭಾಮ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಇಂಪ್ರೆಷನ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನು ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು. ಯಾಕಂದರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ ನಾವು, ಆದರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತು ಏನು ಅನ್ನಭಾಗ್ಯ ಇವೆಲ್ಲ ಕೂಡ ಭಾಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಭಾಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಮ್ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನವೇ ಫಿಲಮ್ ನೋಡ್ತೀನಿ. ನಾನು ಯಾವತ್ತು ಫಸ್ಟ್ ಡೇ ಫಿಲಮ್ ನೋಡಲ್ಲ ನಾನು. ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಹರಿಸ್ತೀನಿ ನಾನು. ಯಾಕಂದರೆ ಫಿಲಮ್ ಮಾಡಬೇಕಾದ್ರೆ ದುಡ್ಡು ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳ ಖರ್ಚು ಆಗೇ ಆಗ್ತದೆ. ಆದರೆ ಒಂದು ಒಳ್ಳೆ ಫಸ್ಟ್ ಟೈಮ್ ಇರಬೇಕಲ್ಲೇ ನಮ್ಮ. ನೀನು ಬೇರೆ ಕಡೆ ದುಡ್ಡು ಹಾಕಿದೀಯಾ? ಹಾಂ, ಗೊತ್ತಾಗಿಲ್ಲ ನನಗೆ. ಮೊದಲೇನೆ ಇಲ್ಲ ಬ್ರೋ, ಅಲ್ಲ ನಿಮ್ಮ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಿರಿ, ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆಲ್ಲ ಕರೀತಾರೆ ಟೇಪ್ ಕಟ್ ಮಾಡೋಕ್ಕೆ, ಹೇಳಿದ್ರೆ ಹಣ ವ್ಯಾಪಾರ ಚೆನ್ನಾಗಾಗ್ತದೆ ಅಂಥೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಮ್ ಆಗಲಿ. ಯಾಕಂದರೆ ಇವತ್ತು ಕನ್ನಡದ ಚಲನಚಿತ್ರಗಳು ಭಾಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದರೂ ಒಂದು ಫಿಲಮ್ ಬರ್ತಾನೆ ಇಲ್ಲ, ಕಾಯ್ತಾ ಇದ್ದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಭಾಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ಥರದ ಚಿತ್ರಗಳು ಕೂಡ ಒಂದೊಂದು ಸಾರಿ ಸಕ್ಸಸ್ ಆಗೋಗ್ತವೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗಲಿ ಅಂಥೇಳಿ ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ರಿ. ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಮಲ್ಲಿ ಭಾಳ ಕಷ್ಟಪಟ್ಟು ನಾನು ಮಾಡಿಸ್ರು. ನಾನು ಹೇಳಿದೆ, ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಣ್ಣ ಮಾಡಲೇಬೇಕು ಅಂದರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡೋಗೋ ಥಿಯೇಟ್ರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡಿಸ್ದೆ. ಅದು 2 ದಿನ ಕ್ಲೋಸ್ ಆಗೋಯ್ತು. ಅದು ಯಾವುದೋ ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊತಾನೆ. ಯಾಕಂದರೆ ನಾನೇ ನೋಡಿ ನನಗೆ ಬೇಜಾರಾಯಿತು. ಯಾಕಂದರೆ ಭಯ ಆಗ್ತದಣ್ಣ, ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಸಹಜವಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನಮಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.